135ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ಅವರ 119వ ವರ್ಷದ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದ ಕೃಷ್ಣಪ್ಪನವರೇ, ಇನ್ನೂರರ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಅಂತ ಮಾಜಿ ಶಾಸಕರಾದಂಥ ನಂಜೇಗೌಡ ಮೂರ್ತಿಯವರೇ ಹಾಗೂ ಕಳೆದ ವಾರ ನಡೆದ ಅಧಿವೇಶನದಲ್ಲಿ ನಾವು ನಡೆಸ್ತೀವಿ ಅಂತ ಹೇಳಿದ್ರು, ಆದರೂ ಸಹ ಅವರು ಮಾಡಲಿಲ್ಲ. ಆಶ್ವಾಸನೆಯನ್ನ ನೀಡಿಕೊಂಡು ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಮಾವನೂರು ವರದಿ, ಕಾಂತರಾಜ್ ವರದಿ, ಸದಾಶಿವ ಆಯೋಗದ ವರದಿ ಮತ್ತು ಅಂತಿಮವಾಗಿ ನಾಗಮೋಹನ್ ದಾಸ್ ಅವರ ವರದಿ ಇವೆಲ್ಲವೂ ಆದ ಮೇಲೆ ಸಚಿವ ಸಂಪುಟದಲ್ಲಿ ತೀರ್ಮಾನವಾಗಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದ್ರು. ರಾಜ್ಯಪಾಲರ ಅಂಕಿತ ಆದರೂ ಸಹ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯಿಂದ ತರುವುದರಲ್ಲಿ ವಿಫಲರಾಗಿದ್ದಾರೆ. ಹರಿಜನರನ್ನ ಒಳದಾಳ ನೀತಿಯನ್ನ ಮಾಡಿದ್ದಾರೆ. ಆದ್ದರಿಂದ ನಾವು ಈ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಕೊಡೋದ್ರ ಮೂಲಕ ಇವತ್ತು ಸರ್ಕಾರದ ಜೊತೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ಇದರ ಬೆನ್ನಲ್ಲಿ ಬಾಬು ಜಗಜೀವನ್ ರಾಮ್ ಹಾಗೂ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವರ್ಷಗಳಿಂದ ಅದ್ದೂರಿಯಾಗಿ ಬಾಬೂಜಿ ತುರೇಕೆರೆಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದು. ಆದರೆ ಮಾದಾರ ಬಂಧುಗಳು ಸರ್ಕಾರ ನಡೆಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅಂತ ರಾಜ್ಯದ ಹಿರಿಯ ನಾಯಕರು ತಿಳಿಸಿರ್ತಾರೆ. ಬಂಧುಗಳೇ, ಇದರ ಅಂಗವಾಗಿ ಸರ್ಕಾರದ ವಿರುದ್ಧ ಬೃಹತ್ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ತಮಟೆ ಚಳುವಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂಥ ಕಾರ್ಯಕ್ರಮ. ಈ ತಮಟೆ ವಾದ್ಯ ದೇವರಿಗೆ ಮಂಗಳವಾದ್ಯವಾಗೂ ಬಡಿತೇವೆ, ದೇಹವನ್ನ ತಗೊಂಡಾಗೂ ಬಡಿತೀವಿ. ಸನ್ಮಾನ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿ ಬೆಳೆಸ್ಕೊಂಡ್ರೆ ಅವರಿಗೆ ಬಿಟ್ಟಿದ್ದು. ಅದರಿಂದ ಅಂಬೇಡ್ಕರ್ ಆಚರಣೆಗಾಗಿ ತಾಲೂಕಿನ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಎಲ್ಲರೂ ಸಹ ಇದ್ರ ಪರವಾಗಿ ಇರ್ತಕ್ಕಂಥ ಮನಸ್ಸುಗಳವರೆಲ್ಲ ಬಂದು ಈ ವೇದಿಕೆಯನ್ನ ಬೆಂಬಲಿಸ್ತಾ ಇದ್ದಾರೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1951ರಲ್ಲಿ ಒಬಿಸಿಗಳು, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಒಬಿಸಿಗಳಿಗೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಸ್ವತಂತ್ರವಾಗಿ ಬದುಕಿ ರಾಜಸ್ಥರ ಕಾಲ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗೋಸ್ಕರ ಕಾನೂನು ಬರಲಿಲ್ಲ. ಒಬಿಸಿಗಳು, ಅದರ್ ಬ್ಯಾಕ್ವರ್ಡ್ ಕಾಸ್ಟ್, ಲಿಂಗಾಯತರು, ಒಕ್ಕಲಿಗರು, ಗಾಣಿಗರು, ಹಿಂದುಳಿದ ಸಮಾಜದ ಎಲ್ರಿಗೂ ಸಹ ಅಭಿಮಾನವನ್ನು ಇಟ್ಟು ನೆಹರು ಸರ್ಕಾರದಲ್ಲಿ 340 ಸೆಕ್ಷನ್ ತೆಗೆರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಕ್ಕಂಥ ಇದನ್ನ ಅವತ್ತು ಹೇಳಿದ್ರು. ಅವತ್ತು ನಾಮಿನೇಷನ್ ಆಗಿದ್ರು. ಆ ಒಂದು ವ್ಯವಸ್ಥೆನ ಅವರು ಸರ್ಕಾರ ಮಾಡಲಿಲ್ಲ ಅಂತ ಹೇಳಿ ಅವರು ಅವತ್ತೇ ರಾಜೀನಾಮೆ ಕೊಟ್ಟರು. ಆದ್ರಿಂದ ಎಲ್ಲ ವರ್ಗದ ಜನರು ಸಹ ಅಭಿಮಾನದಿಂದ, ಪ್ರೀತಿಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಅವರು ಇಷ್ಟಪಟ್ಟರು. ಅದೇ ರೀತಿ 1936 ಬಿಹಾರ್ನಲ್ಲಿ ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಗೆಲ್ತಾರೆ. ಅಲ್ಲಿಂದ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಇದರಲ್ಲಿ ಮಂತ್ರಿ ಸ್ಥಾನವನ್ನು ಅಲಂಕರಿಸಿ 1971ರಲ್ಲಿ ಪಾಕಿಸ್ತಾನವನ್ನ ಮಂಡಿಯೊಳಗೆ ಮಾಡ್ತಾರೆ. ಆ ಒಂದು ವ್ಯವಸ್ಥೆ ಅವರಿಗೆ ಇತ್ತು, ಆ ಒಂದು ಶಕ್ತಿ ಇತ್ತು. ಅವರು ಹಸಿರು ಕ್ರಾಂತಿ ಅಧಿಕಾರರಾಗಿ ಇಡೀ ಭರತ ಖಂಡಕ್ಕೆ
ಆಹಾರವನ್ನ ತಲುಪಿಸೋದ್ರ ಮೂಲಕ ಉಪಪ್ರಧಾನಿಯಾಗಿ ಗೃಹ ಮಂತ್ರಿಗಳಾಗಿ ಸೇವೆಯನ್ನ ಸತತವಾಗಿ 1936ರಿಂದ ಬಿಹಾರದಲ್ಲಿ ಗೆದ್ದವರು ಮತ್ತೆ ಸೋಲನ್ನೇ ಕಾಣಲಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಸರ್ಕಾರ ಸೋತು ಸಹ ಅವರು ಎದುರುಗೊಂಡಿದೆ. ಹೋರಾಟವನ್ನು ಮಾಡಿ ನಮ್ಮ ಜನ ತಿಳುವಳಿಕೆಯನ್ನ ಮೂಡಿಸ್ಕೊಳ್ತಾ ಇಲ್ಲ. ಹೊರಗಡೆ ಇರ್ತಕ್ಕಂಥ ಏನು ಬ್ರಾಹ್ಮಣ ಶಾಹಿಗಳು ಸಹ ನಮಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಜನನು ಅರ್ಥ ಮಾಡ್ಕೊಂಡಿಲ್ಲ. ಈ ಒಂದು ಹಿಂದೂ ಸಮಾಜದಲ್ಲಿ ನಾನು ಮುಂದುವರಿಬೇಕಾ ಬೇಡ ಅಂತ ಹೇಳಿ 1956ರಲ್ಲಿ ನಾಗಪುರದಲ್ಲಿ ಲಕ್ಷಾಂತರ ಜನನ ಒಂದು ಕೆರೆ ನೀರನ್ನು ಮುಟ್ಟೋದ್ರ ಮೂಲಕ ಅವರು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಈ ಒಂದು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ 140 ಕೋಟಿ ಜನ ಏನಿದೆ ಭಾರತ ದೇಶದಲ್ಲಿ ಎಲ್ಲರಿಗೂ ಸಮಪಾಲು ತಲುಪಬೇಕು ಅಂತ ಎಲ್ಲರಿಗೂ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿಯ ಚೇತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಈ ಒಂದು ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ದಯಮಾಡಿ ಸ್ವಾಭಿಮಾನ ಬದುಕಿನ ಆಧಾರ ಸಮಾನತೆ, ಸಮಾಜ ಉಸಿರು, ಒಂದು ನ್ಯಾಯವಿಲ್ಲದ ಸ್ವಾತಂತ್ರ್ಯ ಅರ್ಥಪೂರ್ಣವಿಲ್ಲದ್ದು. ಚಿಂತನೆ ಬದಲಾದರೆ ಸಮಾಜ ಬದಲಾಗುತ್ತೆ ಅಂತ ಬಾಬಾ ಸಾಹೇಬರು ಅಂಬೇಡ್ಕರ್ ಹೇಳಿದರು. ಎಲ್ಲರೂ ಸಹ ನೀವು ಇವತ್ತು ಬದಲಾವಣೆ ಮಾಡಿಕೊಂಡು ಎಲ್ಲರೂ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಪ್ರಜಾಪ್ರಭುತ್ವವನ್ನು ಉಪಯೋಗಿಸಬೇಕು ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.